ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಕೂಡ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತೀನಿ. ಹೊರಗಡೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಸಿಗಿರ್ಬೋದು ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. 1000 ರುಪೀಸ್ ಇರ್ಬೋದು, ಇನ್ನೂ ಕೆಲವೊಂದಂತೂ ಇನ್ನೂ ಎಕ್ಸ್ಟ್ರಾ ಕಾಸ್ಟ್ಲಿ ಇರುತ್ತೆ. 600 ಇರ್ಬೋದು, ಈ ಥರ ಎಲ್ಲ ಇನ್ವೆಸ್ಟ್ ಮಾಡಿ ತೊಗೋತೀವಿ. ಅದಕ್ಕಿಂತ ಮನೆಯಲ್ಲೇ ನಮ್ಮ ಹಿಂದಿನ ಕಾಲದಲ್ಲಿ ಅಂದರೆ ನಮಗೆ ನಮ್ಮ ಅಜ್ಜಿ ನಮ್ಮಮ್ಮ ಏನು ಯೂಸ್ ಮಾಡ್ತಾಯಿದ್ರು ಆ ಒಂದು ಹೇರ್ ಆಯಿಲ್ ರೆಸಿಪಿನ ನಿಮ್ಮ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಈಸಿ ಕೂಡ ಮಾಡೋದಕ್ಕೆ, ಮನೆಯಲ್ಲೇ ಕೂಡ ಎಲ್ಲ ಕೂಡ ಇಂಗ್ರೀಡಿಯೆಂಟ್ಸ್ ಕೂಡ ಇರುತ್ತೆ. ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೀನಿ. ಯಾಕೆಂದರೆ ನಮಗೆ ಮುಂಚೆಯಿಂದನೂ ಸೇಮ್ ಇದೇ ಆಯಿಲಲ್ಲೇ ಮಾಡ್ತಾ ಇದ್ದಿದ್ದರಿಂದ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ಈಗ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಅಂತ ಬಂದಿದೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬಂದಿದೆ, ಯಾವುದು ಬೇಕಾದರೂ ತೊಗೋಬೋದು. ನಾನಿಲ್ಲಿ 100 ml ಬಾಟಲ್ದು 2 ಬಾಟಲಷ್ಟು ತೊಗೊಂಡಿದ್ದೀನಿ, ಅಂದರೆ 200 ml ಬಾಟಲು. ಈ 200 ml ಬಾಟಲ್ ಫಸ್ಟ್ ಹಾಕ್ಕೊಂಡು ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಇದು ಗರ್ಕೆ ಸೊಪ್ಪಿದು. ಗರ್ಕೆ ಸೊಪ್ಪು ನಿಮಗೆ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕಡೆ ಸಿಗುತ್ತೆ. ಯಾರಿಗೆ ಸಿಗಲ್ಲ ಅನ್ನೋರು, ಈಗ ಬ್ಯಾಂಗ್ಳೂರಲ್ಲಿರೋರಿಗೂ ಕೂಡ ಸಿಗುತ್ತೆ. ಸಿಗಲ್ಲ ಅನ್ನೋರು ಆನ್ಲೈನಲ್ಲಿ ಕೂಡ ನೀವು ಆರ್ಡ್ರ್ ಮಾಡಿಕೊಂಡು ತರಿಸ್ಕೋಬೋದು. ನನಗಿಲ್ಲಿ ಸಿಗಲ್ಲ, ಹಾಗಾಗಿ ನಾನು ಬಿಗ್ ಬಾಸ್ಕೆಟಲ್ಲಿ ನಿಮಗೆ ಸಿಗುತ್ತೆ. ಬಿಗ್ ಬಾಸ್ಕೆಟಲ್ಲಿ ನಾನು ಗರ್ಕೆನ ತೊಗೊಂಡಿದ್ದೆ. ಅದಕ್ಕೆ ಒಂದು 2 ರಿಂದ 3 ವೀಳ್ಯದೆಲೆ ಆಗುವಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಕರಿಬೇವು, ಒಂದೇ ಒಂದು ಈರುಳ್ಳಿ ಮತ್ತು ಆಮ್ಲ, ಒಂದು 4 ರಿಂದ 5 ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ, ಇದನ್ನಿಷ್ಟನ್ನು ಕಟ್ ಮಾಡಿ ನಾನಿವಾಗ ಎಣ್ಣೆಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದನ್ನು ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕು. ಯಾಕೆ ಅಂದರೆ ನಾವು ಏನೇನು ಹಾಕಿದ್ದೀವಿ ಅದೆಲ್ಲದ್ರ ರಸ ಕೂಡ ಅದಕ್ಕೆ ಬಿಡ್ಕೋಬೇಕು. ಅಷ್ಟು ನೀಟಾಗಿ ಕುದಿಸ್ಬೇಕಾಗತ್ತೆ. ನಾವು ಇದನ್ನು ಎಷ್ಟು ಚೆನ್ನಾಗಿ ಸ್ಲೋ ಆಗಿ ಮಾಡ್ತೀವಿ ಅಷ್ಟೇ ನಮ್ಮ ಹೇರ್ಸಿಗೆ ತುಂಬ ಒಳ್ಳೆಯದು. ಮತ್ತು ನಾನು ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಅಂತಂದರೆ ಕಲೋಂಜಿ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂತಂದರೆ ಇವಾಗ ತುಂಬ ಜನಕ್ಕೆ ಏನಾಗಿದೆ ಅಂತ ಹೇಳಿದರೆ ಬೇಗನೆ ವೈಟ್ ಹೇರ್ಸ್ ಬರ್ತಾಯಿದೆ. ಈಗ ಇತ್ತೀಚೆಗೆ ವೈಟ್ ಹೇರ್ಸು ಯಾರಿಗೆ ಬಂದಿರುತ್ತೆ ಅಂತನ ಆಲ್ಮೋಸ್ಟ್ ನೆಕ್ಸ್ಟ್ ವೈಟ್ ಹೇರ್ಸ್ ಬರ್ದಂಗೆ ತಡೆಯೋದಕ್ಕೆ ನಾವು ಇದನ್ನು ಕಲೋಂಜಿ ಸೀಡ್ಸ್ನ ಯೂಸ್ ಮಾಡ್ತಾರೆ. ಇದು ತುಂಬ ಒಳ್ಳೆಯದು ಹೇರ್ಸಿಗೂ ಕೂಡ. ತುಂಬ ಮುಂಚೆನೇ ವೈಟ್ ಹೇರ್ಸ್ ಆಗಿರೋದನ್ನ ನಾವು ಬ್ಲ್ಯಾಕ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಬರ್ದಲೇ ಇರೋದಕ್ಕೆ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಸೀಡನ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಅವರು ಯೂಸ್ ಮಾಡ್ತಿರಲಿಲ್ಲ, ಈಗ ನಾನು ಅದನ್ನು ಹಾಕಿ ಯೂಸ್ ಮಾಡ್ತಾ ಇರೋವಂಥದ್ದು. ಬಿಕಾಸ್ ಯಾಕೆ ಅಂತಂದರೆ ನನಗೂ ಕೂಡ ವೈಟ್ ಹೇರ್ಸ್ ಬಂದಿದೆ. ನಾನು ತುಂಬ ಪ್ರಾಡಕ್ಟ್ಸ್ನ ಅದು ಇದು ಅಂತ ಯೂಸ್ ಮಾಡಿ ವೈಟ್ ಹೇರ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಫ್ಯೂಚರ್ಗೆ ತಡೆಯೋದಕ್ಕೋಸ್ಕರ ಇವಾಗ ಕಲೋಂಜಿ ಸೀಡ್ಸ್ನ ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಅದಾಗಲೇ ಸ್ವಲ್ಪ ಲೈಟಾಗಿ ಕುದೀತಾ ಇದೆ. ಅದು ಕುದೀಲಿ ಅಂತ ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಇವಾಗ ವೆದರ್ ಕೂಡ ಥಂಡಿ ಇರೋದರಿಂದ ಸ್ವಲ್ಪ ಶುಂಠಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಮಕ್ಳಿಗೂ ಕೂಡ ಕೋಲ್ಡ್ ಮತ್ತು ಕಾಫ್ ಆಗಿತ್ತು. ಸರಿ ಇವಾಗ ಮತ್ತೆ ಅದು ಇದು ಅಂತ ಎಲ್ಲ ಹೇಳ್ತಾರೆ, ಮತ್ತು ಕೊರೋನಾ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಓಕೆ, ವೀಕ್ಲಿ ಒನ್ಸ್ ಅಟ್ಲೀಸ್ಟು ಈ ಥರ ಶುಂಠಿ ಕಾಫಿ ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮ ಬಾಡಿಗೂ ಕೂಡ ಈಗ ಕೋಲ್ಡ್ ಆಗಿದ್ದರೆ ಈ ಥರ ಕುಡಿಯೋದ್ರಿಂದ ಒಳ್ಳೆಯದು. ನೋಡಿ ಇವಾಗ ಆಲ್ರೆಡಿ ಆಗಿದೆ ಆಲ್ಮೋಸ್ಟು. ಇನ್ನೇನು ನೋಡಿ ಚೆನ್ನಾಗೆಲ್ಲ ಅದು ಹೇಗೆ ಅಂದರೆ ಪರಿಮಳ ಬರ್ತಾಯಿತ್ತು ಅಂದರೆ ಘಮ್ ಅಂತ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪಿಂದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಹೇಳ್ತಾ ಇರ್ತಾರೆ, ಅಮ್ಮ ಮಧುರ್ ವಡೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ. ಬಟ್ ತುಂಬ ಒಳ್ಳೆಯದು. ಈರುಳ್ಳಿನೂ ಅಷ್ಟೇ ತುಂಬ ಒಳ್ಳೆಯದು. ನೋಡಿ ಅದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ ಆಯಿಲ್ದು. ಇವಾಗ ಈ ಆಯಿಲ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಗ್ಯಾಸ್ನ ಅದನ್ನು ಮುಚ್ಚಿ ನಾವು ಸ್ಟ್ರೇನ್ ಮಾಡೋ ಹಾಗಿಲ್ಲ. ಅದನ್ನು ಒಂದು ನೈಟು ಪೂರ ಹಾಗೆ ಇಡಬೇಕು. ಇದು ನೋಡಿ ಒಂದು ನೈಟ್ ಆದಮೇಲೆ ನಾನು ಮಾರ್ನಿಂಗು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಲರೆಲ್ಲ ಫುಲ್ಲು ಬಿಡ್ಕೊಂಡಿದೆ. ಇದನ್ನು ನಾವು ಸ್ಟ್ರೇನ್ ಮಾಡಿ ಒಂದು ಗ್ಲಾಸ್ ಬಾಟಲ್ಗೆ, ಇಲ್ಲ ಯಾವುದಾದ್ರು ಒಂದು ಬಾಟಲ್ ಕನ್ವೀನಿಯೆಂಟ್ ನಿಮಗೆ ಯಾವುದಿರುತ್ತೆ ಆ ಬಾಟಲ್ಗೆ ಹಾಕ್ಕೊಂಡು ಸ್ಟ್ರೇನ್ ಮಾಡ್ಕೊಂಡ್ರಾಯ್ತು. ನಾವು 200 ml ತೊಗೊಂಡಿರೋದು ಆಲ್ಮೋಸ್ಟ್ ಅರ್ಧ ಕಡಿಮೆ ಆಗಿರುತ್ತೆ. ಏಕೆಂದರೆ ಅಷ್ಟು ಕುದ್ದಿ ಕಡಿಮೆ ಆಗಿರುತ್ತೆ, ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ, ಹಾಗಾಗಿ ಅದು ಕಡಿಮೆ ಆಗಿರುತ್ತೆ. ಇವಾಗ ನೋಡಿ ಆದಷ್ಟು ಅದರಲ್ಲೂ ಕೂಡ ತುಂಬ ಆಯಿಲ್ ಇರುತ್ತೆ. ನಾವು ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಅದೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಅದನ್ನು ಜಸ್ಟ್ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಾವು ಹೇರ್ಸಿಗೆ ಅಪ್ಲೈ ಮಾಡ್ಬೋದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಆಯಿಲು ನಾವು 200 ml ಹಾಕಿರೋದು ಎಷ್ಟು ಆಯಿಲ್ ಬಂದಿದೆ ಅಂತ ಹೇಳಿ. ಮತ್ತು ಕಲರು ಕೂಡ ಅದೇ ಥರ, ಕಲರು ಕೂಡ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಥರ ಚೇಂಜ್ ಆಗಿದೆ. ಮತ್ತು ಇದನ್ನು ನೀವು ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಅದರಲ್ಲಿರೋದನ್ನೆಲ್ಲನೂ ಇವಾಗ ಅದರಲ್ಲಿ ಸ್ವಲ್ಪ ಆಯಿಲ್ ಕೂಡ ಇದೆ ಸ್ಟ್ರೇನ್ ಮಾಡೋದಕ್ಕೆ. ಇವಾಗ ಅದನ್ನು ಆಲ್ಮೋಸ್ಟ್ ನಾವು ಒಂದು ಫುಲ್ ಫ್ಯಾಮಿಲಿ 4 ಜನ ಏನಿದ್ದೀವಿ ಅಪ್ಲೈ ಮಾಡ್ಕೋಬೋದು. ಇವಾಗ ನೋಡಿ ನಾನು ಹೇಗೆ
ಸಪ್ರೇಟ್ ಮಾಡಿ ಹೇರ್ಸ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ವೀಕ್ಲಿ ಥ್ರೈಸ್ ಅಪ್ಲೈ ಮಾಡ್ಕೊಳ್ಳಿ. ಟೈಮ್ ಇದೆ ಅಂತಂದರೆ ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ. ಇವಾಗ ನೋಡಿ ಅದರಲ್ಲಿ ಈ ಥರ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಕರ್ಬೇವಿನ ಸೊಪ್ಪು ಇದೇನಿದೆ ಅದೆಲ್ಲ ಸ್ಮ್ಯಾಶ್ ಆಗುತ್ತೆ. ಅದನ್ನು ನೀಟಾಗಿ ನೀವು ತಲೆಗೆ ಬುಡಕ್ಕೆಲ್ಲ ಹಚ್ಕೊಳ್ಳಿ. ತುಂಬ ಒಳ್ಳೆಯದು, ಅದೇನು ಎಸಿಬೇಕು ಅಂತ ಏನಿಲ್ಲ. ಅದರಲ್ಲಿರೋ ಆಯಿಲ್ ಕೂಡ ಎಲ್ಲರಿಗೂ ಹಚ್ಕೊಳ್ಬಹುದು. ಇವಾಗ ನೀಟಾಗಿ ಅಪ್ಲೈ ಮಾಡಿಕೊಂಡು ಜಡೆ ಏನಾದರೂ ಹಾಕ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ. ಸ್ಟಾರ್ಟಿಂಗು ನಿಮಗೆ ಕೂದಲು ಹೇರ್ ಫಾಲ್ ಇರ್ಬೋದು, ಒಂದೇ ಸತಿ ಅದನ್ನು ಕಡಿಮೆ ಆಗೋದಿಲ್ಲ. ನೀವು ಹಾಕ್ತಾ ಸ್ಟಾರ್ಟಿಂಗ್ ನೀವು ಅಪ್ಲೈ ಮಾಡಿದಾಗ ನಿಮಗೆ ಅಡ್ಜಸ್ಟ್ ಆಗ್ದಲೇ ಇರ್ಬೋದು ಹೇರ್ ಆಯಿಲ್ ಕೂಡ, ಬಟ್ ಅದನ್ನು ಕಂಟಿನ್ಯೂ ಮಾಡಿ. ಯಾಕೆ ಅಂತಂದರೆ ನೀವು ಬೇರೆ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ಅದು ಅಡ್ಜಸ್ಟ್ ಆಗಿರಲ್ಲ ಸ್ಟಾರ್ಟಿಂಗು. ಇದನ್ನು ಕಂಟಿನ್ಯೂ ಮಾಡಿ, ಕಂಟಿನ್ಯೂಸ್ ಆಗಿ 1 2 to 3 ಮಂತ್ಸ್ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ನೀವೇ ಹೇಳ್ತೀರಾ. ಇಷ್ಟ ಆದರೆ ಶೇರ್ ಮಾಡಿ.